ಹರಿ ಓಂ. 2ನೇ ಅಧ್ಯಾಯ 70ನೇ ಶ್ಲೋಕ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಂ ಆಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಃ ಯಂ ಪ್ರವಿಶಂತಿ ಸರ್ವೇ ಸಹ ಶಾಂತಿಂ ಆಪ್ನೋತಿ ನ ಕಾಮಕಾಮಿ. ಅಂದ್ರೆ ಯಾರಿಗೆ ಶಾಂತಿ ಇದೆ, ಶಾಂತಿ ಅಂದ್ರೆ ಎರಡು, ಈ ಲೋಕದಲ್ಲಿ ಬದುಕದ್ದಿಷ್ಟು ದಿವಸ ನೆಮ್ಮದಿಯ ಬದುಕು ಮತ್ತು ಈ ಲೋಕದ ಯಾತ್ರೆಯನ್ನ ಮುಗಿಸಿದ ನಂತರ ಸಿಗಬೇಕಾಗಿರುವಂತಹ ಮೋಕ್ಷ ಸುಖ, ಅದು ಯಾರಿಗೆ ಸಿಗತ್ತೆ ಅಂತ ಹೇಳಿದ್ರೆ, ಯಾರು ವಿಕಾರ ರಹಿತನಾಗಿರುತ್ತಾನೋ, ಯಾರು ಸಮಸ್ಥಿತಿಯಲ್ಲಿ ಇರ್ತಾನೋ ಅವನಿಗೆ ಅಂತಹ ಒಂದು ಐಹಿಕ ಮತ್ತು ಪಾರತ್ರಿಕ ಸುಖ ಸಿಗತ್ತೆ ಅನ್ನೋದನ್ನ ಕೃಷ್ಣಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಟ್ಟು ನಿರೂಪಣೆ ಮಾಡ್ತಾ ಇದ್ದಾನೆ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಂ ಆಪಹ ಪ್ರವಿಶಂತಿ ಯದ್ವತು. ಅಂದ್ರೆ ಒಂದು ಸಮುದ್ರಕ್ಕೆ ನೀರು ಬಂದು ಸೇರುತ್ತೆ, ಆಪೂರ್ಯಮಾಣ ಮತ್ತೆ ಮತ್ತೆ ಪೂರ್ಯಮಾಣ, ಆಸಮ್ಯಕ್ ಪೂರ್ಯಮಾಣ, ಅನೇಕ ನದಿಗಳು ನೀರು ಬಂದು ಸೇರುತ್ತೆ. ಅದಲ್ಲದೆ ವಿಪರೀತವಾದ ಮಳೆ ನೀರು ಬಂದು ಸೇರುತ್ತೆ, ಬೇರೆ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳ ನೀರು, ಈಗಿನ ಕಾಲದಂತೂ ಎಲ್ಲಾ ಕೈಗಾರಿಕೆಗಳ ನೀರು, ಎಲ್ಲಾ ಇತರ ನೀರುಗಳು ಕೂಡ ಸಮುದ್ರಕ್ಕೆ ಬಿಡತಕ್ಕಂಥ ಕ್ರಮ. ಅಂತೂ ಸಮುದ್ರಕ್ಕೆ ಎಲ್ಲ ರೀತಿಯಾಗಿರುವಂತ ನೀರು ಬಂದು ಸೇರಿದ್ರೂ ಕೂಡ ಸಮುದ್ರದ ನೀರು ವ್ಯತ್ಯಾಸವಾಗೋದೇ ಇಲ್ಲ. ಅದರ ಸಿಕ್ಕಾಪಟ್ಟೆ ಜಾಸ್ತಿ ಕಾಣಿಸ್ತಾ ಇದೆ ಇವತ್ತು ನೀರು, ಆತರ ಇಲ್ಲ, ಅಥವಾ ಕಡಿಮೆ ಕಾಣ್ತಾ ಇದೆ ಅದು ಇಲ್ಲ. ನಾವೇನೋ ಸಮುದ್ರಕ್ಕೆ ಸೇರಬೇಕಾಗಿರ್ತಕ್ಕಂಥ ನೀರನ್ನ ಕುಡಿಯುವ ಉದ್ದೇಶದಿಂದಲೋ ಅಥವಾ ಕೃಷಿ ಇತ್ಯಾದಿಗಳ ಉದ್ದೇಶಕ್ಕೋಸ್ಕರವೋ ಕೈಗಾರಿಕೆಗೆ ಬಳಸಿಕೊಳ್ಳಿಕ್ಕೋಸ್ಕರವಾಗಿಯೋ ಆ ನೀರನ್ನ ತಡೆದು ನಾವೆಲ್ಲೋ ಬೇರೆ ಕಡೆಗೆ ತಿರುಗಿಸಿದ್ರು ಕೂಡ ಸಮುದ್ರಕ್ಕೆ ಯಾವುದೇ ನದಿ ನೀರುಗಳು ಹೋಗಿ ಸೇರ್ತಾ ಇಲ್ಲ. ಅಂದ ಮಾತ್ರಕ್ಕೆ ಸಮುದ್ರದ ನೀರೇನು ಕಡಿಮೆ ಆಗೋದಿಲ್ಲ. ಅದು ಅನೇಕ ನದಿಗಳ ನೀರು ಬಂದು ಸೇರಿದ್ರೂ ಸಮುದ್ರದ ನೀರಿನಲ್ಲಿ ನಾವು ವ್ಯತ್ಯಾಸ ಕಾಣೋದಿಲ್ಲ. ಅಥವಾ ಯಾವುದೇ ಒಂದು ನದಿಯ ನೀರನ್ನ ನಾವು ಅದಕ್ಕೆ ಸೇರೋದನ್ನ ತಡೆದು ಬೇರೆ ಕಡೆಗೆ ತಿರುಗಿಸಿ ನಾವು ಬಳಸ್ಕೊಂಡ್ರೂ ಕೂಡ ಸಮುದ್ರದ ನೀರಿನಲ್ಲಿ ವ್ಯತ್ಯಾಸ ಆಗೋದಿಲ್ಲ. ವಿಪರೀತ ಮಳೆ ಬಂತು ಅಥವಾ ಮಳೆ ಬರಲೇ ಇಲ್ಲ, ಯಾವುದೋ ಒಂದು ಕಾಲದಲ್ಲಿ ಬರಗಾಲ ಬಂತು, ಎಂಥ ಸಂದರ್ಭಗಳಲ್ಲೂ ಕೂಡ ಸಮುದ್ರದ ನೀರಿನಲ್ಲಿ ನಾವು ವ್ಯತ್ಯಾಸವನ್ನ ಕಾಣೋದಿಲ್ಲ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಆಸಮ್ಯಕ್ ಪೂರ್ಯಮಾಣಂ, ಚೆನ್ನಾಗಿ ನೀರು ಬಂದು ತುಂಬುತ್ತಾ ಇರುತ್ತೆ, ಎಷ್ಟೇ ನೀರು ಬಂದು ತುಂಬಿದ್ರೂ ಕೂಡ ಅಚಲ ಪ್ರತಿಷ್ಠ, ಅದು ನೀರು ಅಚಲ ಪ್ರತಿಷ್ಠ ಸ್ಥಿರವಾಗಿ ನಿಂತಿರತ್ತೆ. ಸ್ಥಿರವಾಗಿ ನಿಂತಿರತ್ತೆ ಅಂದ್ರೆ ಏನು, ಅಲ್ಲಿ ಮೂಮೆಂಟ್ ಇರಲ್ಲ ಅಂತ ಅರ್ಥ ಅಲ್ಲ, ಅದರಲ್ಲಿ ಚಲನವಲನಗಳು ಇರೋದಿಲ್ಲ ಅಂತ ಅರ್ಥ ಅಲ್ಲ, ವ್ಯತ್ಯಾಸ ಕಾಣೋದಿಲ್ಲ. ತುಂಬಾ ಜಾಸ್ತಿ ವಿಪರೀತ ನೀರು ಉಕ್ಕಿ ಹರಿತಾ ಇದೆ ಅಂತಾಗ್ಲಿ ಅಥವಾ ನೀರೇ ಇದ್ದೇ ಸಮುದ್ರದ ತಳ ಕಾಣ್ತಾ ಇದೆ ಆಗ್ಲಿ, ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಬರೋದಿಲ್ಲ. ಸಮುದ್ರಂ ಆಪಹ, ಸಮುದ್ರವನ್ನು ಕುರಿತು ಆಪಹ, ಅನೇಕ ರೀತಿಯಾಗಿರ್ತಕ್ಕಂಥ ಆಪಹ ನೀರುಗಳು, ಒಂದಲ್ಲ ಎರಡಲ್ಲ. ಸಮುದ್ರಕ್ಕೆ ಸೇರುವಂತ ನೀರು ಬರೀ ನದಿ ನೀರು ಮಾತ್ರ ಸೇರುವುದು ಅಂತಿಲ್ಲ, ಅನೇಕ ರೀತಿಯಾಗಿರ್ತಕ್ಕಂಥ ನೀರುಗಳು ಬಂದು ಸಮುದ್ರವನ್ನ ಸೇರುತ್ತಾನೆ ಇರ್ತದೆ. ತದ್ವತ್ ಅದೇ ರೀತಿಯಲ್ಲಿ ಕಾಮಾಹ ಯಂ ಸರ್ವೇ ಕಾಮಃ, ಬರೀ ಕಾಮಾಹ ಅಲ್ಲ, ಸರ್ವೇ ಕಾಮಾಹ ಯಂ ಪ್ರವಿಶಂತಿ ತದ್ವತ್ ಕಾಮಾಹ ಯಂ ಪ್ರವಿಶಂತಿ. ಆ ಸಮುದ್ರಕ್ಕೆ ನೀರು ಸೇರಿದಂತೆ ಕಾಮಗಳು ಅಂದ್ರೆ ಕಾಮಿತ ವಸ್ತುಗಳು ಅಂತ ಅರ್ಥ. ಅದು ಒಬ್ಬ ವ್ಯಕ್ತಿಯನ್ನ ಸೇರಿದಾಗಲೂ ಕೂಡ ಯಾರಲ್ಲಿ ವಿಕಾರವನ್ನ ನಾವು ಕಾಣೋದಿಲ್ವೋ ಅವನು ಸ್ಥಿತಪ್ರಜ್ಞ, ಅವನು ಐಹಿಕವಾಗಿಯೂ ಪಾರತ್ರಿಕವಾಗಿಯೂ ಶಾಂತಿಯನ್ನ ಪಡಿತಾನೆ ಅಂತ ಅರ್ಥ. ಅಂದ್ರೇನು, ಕಾಮ ಶಬ್ದಕ್ಕರ್ಥ ಬರೀ ಬಯಕೆ ಅಂತ ಅರ್ಥ ಅಲ್ಲ. ಯಾಕಂದ್ರೆ ಕೆಟ್ಟ ವಸ್ತುಗಳನ್ನ ಬಯಸಬಾರದು ಅಷ್ಟೇ ಕೃಷ್ಣ ಹೇಳುವಂಥದ್ದು. ಯಾಕೆ ಮುಂದೆ ಕೃಷ್ಣನೇ ಒಂದು ಮಾತು ಹೇಳ್ತಾನೆ, ಧರ್ಮ ವಿರುದ್ಧೋ ಕಾಮೋಸ್ಮಿ. ನಾನು ಕೂಡ ಅದು ವಿಭೂತಿ ರೂಪಗಳನ್ನು ಹೇಳಬೇಕಾದ್ರೆ ಕಾಮದಲ್ಲಿ ನನ್ನ ಒಂದು ವಿಭೂತಿ ರೂಪ ಇದೆ. ಕಾಮ ಅಂದ್ರೆ ಬಯಕೆ. ಈಗ ಪತಿಗೆ ಪತ್ನಿಯಲ್ಲಿ ಬಯಕೆ, ಪತ್ನಿಗೆ ಪತಿಯಲ್ಲಿ ಬಯಕೆ, ಪತಿ ಪತ್ನಿಯರಿಗೆ ತಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಬಯಕೆ, ಇಡೀ ಕುಟುಂಬಕ್ಕೆ ಶ್ರೇಯಸ್ಸಾಗ್ಲಿ ಅಂತ ಬಯಕೆ, ಅಥವಾ ಪ್ರತಿನಿತ್ಯ ಮಾಡತಕ್ಕಂಥ ಪ್ರಾರ್ಥನೆ ಸಹನಾ ಭವತು ಸಹನೋ ಭುನಕ್ತು, ನಾವೆಲ್ಲ ಒಟ್ಟಿಗೆ ದೇವರಿಂದ ರಕ್ಷಣೆಯನ್ನ ಪಡೆಯೋಣ,
ಎಲ್ಲರೂ ಒಟ್ಟಿಗೆ ಸುಖ ಸಂತೋಷವನ್ನ ಅನುಭವಿಸೋಣ. ಅಥವಾ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಅಂದ್ರೆ ನಾವು ನಮ್ಮ ಕಿವಿಗಳಿಂದ ಮಂಗಳವನ್ನ ಕೇಳೋಣ, ಕಣ್ಣಿನಿಂದ ಮಂಗಳವನ್ನ ಕಾಣೋಣ. ಇದೆಲ್ಲ ಬಯಕೆಗಳೇ ಅಲ್ವಾ ಇದೆಲ್ಲವೂ ಕೂಡ. ಇಂತಹ ಬಯಕೆ, ಒಳ್ಳೆ ಮಳೆ ಆಗ್ಲಿ, ಒಳ್ಳೆ ಬೆಳೆ ಆಗ್ಲಿ, ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗ್ಲಿ, ಈ ತರ ಎಲ್ಲ ನಾವು ಬಯಸ್ತೀವಿ. ಪ್ರತಿನಿತ್ಯ ಶ್ಲೋಕ ಹೇಳ್ತೀವಿ, ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಅಂತ. ನಮ್ಮ ರಾಜರೆಲ್ಲರೂ ಕೂಡ ನ್ಯಾಯ ಮಾರ್ಗದಿಂದಾಗಿ ಭೂಮಿಯನ್ನ ಸಂರಕ್ಷಣೆ ಮಾಡ್ಲಿ, ರಾಜಕೀಯ ವ್ಯಕ್ತಿಗಳಿಗೆಲ್ಲ ಒಳ್ಳೆ ಬುದ್ಧಿ ಬಂದು ಪ್ರಜಾ ಸಂರಕ್ಷಣೆ ಮಾಡ್ಲಿ, ದೇಶ ಸುಭಿಕ್ಷವಾಗಿರ್ಲಿ. ಈ ತರ ಎಲ್ಲ ಯಾವುದೇ ತರ ಏನು ಸಾಂಕ್ರಾಮಿಕ ರೋಗಗಳು ಬರದೇ ಇರಲಿ, ಒಳ್ಳೆ ಮಳೆ ಆಗಲಿ, ಅತಿವೃಷ್ಟಿ ಆಗೋದು ಬೇಡ, ಅನಾವೃಷ್ಟಿ ಆಗೋದು ಬೇಡ. ಈ ತರ ಎಲ್ಲ ನಾವು ಬಯಸ್ತೀವೋ ಇಲ್ವೋ? ಇದು ಬಯಕೆನೆ. ಆದ್ರೆ ಈ ಬಯಕೆಗಳು ಯಾವುದೂ ಕೂಡ ಕೆಟ್ಟ ಬಯಕೆಗಳಲ್ಲ. ಯಾಕಂದ್ರೆ ಬಯಕೆನೇ ಇರಬಾರದು ಅನ್ನೋದು ಕೃಷ್ಣನ ಅಭಿಪ್ರಾಯ ಅಲ್ಲ. ಕೃಷ್ಣನೇ ಮುಂದೆ ಹೇಳ್ತಾನೆ, ಧರ್ಮ ಅವಿರುದ್ಧ ಕಾಮ, ಧರ್ಮಕ್ಕೆ ಅವಿರುದ್ಧವಾದ ಕಾಮ ಅದು ಇರಬೇಕು. ಅಂದ್ರೆ ಏನು? ಒಳ್ಳೆ ಬಯಕೆಗಳಿರಬೇಕು. ಕೆಟ್ಟ ಬಯಕೆಗಳು, ಧರ್ಮಕ್ಕೆ ವಿರುದ್ಧವಾದ ಕಾಮಗಳು, ಅದನ್ನ ಕಾಮ ಅಂತ ಕರೆಯೋದು. ಕಾಮ ಅಂದ್ರೆ ಅಂದ್ರೆ ಕೆಟ್ಟದ್ದು. ಕೆಟ್ಟ ಬಯಕೆ ಇರಬಾರದು ಮನುಷ್ಯರಿಗೆ. ಹಾಗಾಗಿ ಕಾಮಿತವಾದಂತಹ ವಸ್ತುಗಳು ಅಂದ್ರೆ ಒಳ್ಳೆ ವಿಚಾರಗಳು, ರೂಪರಸ ಗಂಧ ಸ್ಪರ್ಶ ಇರತಕ್ಕಂಥ ವಸ್ತುಗಳೇ ಆಗಿರಬಹುದು. ಅದು ಯಾವ ವ್ಯಕ್ತಿಗೆ ಬಂದು ಸೇರಿದಾಗ ಅವನಲ್ಲಿ ವಿಚಲಿತತೆ ಉಂಟಾಗೋದಿಲ್ಲ. ತಾನು ಬಯಸಿದ್ದು ಬರದೇ ಇದ್ದಾಗ ಕೋಪಗೊಳ್ಳೋದು, ಅಥವಾ ತಾನು ಬಯಸಿದ ಬಂದಾಗ ಅಹಂಕಾರ ಪಡುವಂಥದ್ದು, ಈ ತರದೇನು ಕಾಣೋದಿಲ್ಲ. ಯಾಕೆ? ಆ ವ್ಯಕ್ತಿಯನ್ನು ಬಯಸೋದಿಲ್ಲ. ಯಾಕೆಂದ್ರೆ ನೋಡಿ, ನಾವೇನನ್ನಾದ್ರೂ ಬಯಸಿದ ಕೂಡಲೇ ಆ ಬಯಸಿದ್ದೆಲ್ಲ ನಮಗೆ ಸಿಗತ್ತಾ? ಖಂಡಿತವಾಗಿ ಸಿಗೋದಿಲ್ಲ. ಅಥವಾ ನಾವು ಬಯಸಿದ ಯಾವುದೋ ಒಂದು ವಸ್ತು ನಮಗೆ ಸಿಗತ್ತೆ ಅಂತ ಅನ್ಕೊಳ್ಳೋಣ. ನಾವು ಬಯಸಿದ ವಸ್ತು ನಮಗೆ ಸಿಕ್ಕಿದ ಕೂಡಲೇ ಅದರಿಂದ ನಮ್ಗೆ ಒಳ್ಳೇದಾಗಿ ಆಗತ್ತಾ? ಕೆಟ್ಟದ್ದು ಆಗಬಹುದು. ಅಥವಾ ನಾವು ಯಾವುದನ್ನ ಬೇಡ ಅಂತ ಅನ್ಕೊಂಡಿರ್ತೀವೋ ಅದು ನಾನು ಬೇಡ ಅಂತ ಅನ್ಕೊಂಡ್ ಕೂಡಲೇ ನನಗೆ ಆ ವಸ್ತು ಸೇರದೇ ಇರತ್ತಾ? ಅಥವಾ ಅದರ ಸಂಪರ್ಕ ನನಗಾಗದೇ ಇರತ್ತಾ? ಹಾಗೆ ಆಗಬಹುದು. ಉದಾಹರಣೆಗೆ ಎಲ್ಲರೂ ಕೂಡ ನನಗೆ ಯಾವುದೇ ತರ ಕಾಯಿಲೆ, ರೋಗ ರುಜಿನಗಳು ಬರಬಾರದು, ಮಾನಸಿಕವಾದ ನೆಮ್ಮದಿ ಇರಬೇಕು, ಹೀಗೆ ಅನ್ಕೊಂಡಿರ್ತೀವಿ. ಬೇಕಾದಷ್ಟು ದುಡ್ಡು ಬರಬೇಕು, ಇದೆಲ್ಲ ನಾವು ಬೇಕು ಅಂತ ಬಯಸಿರ್ತೀವಿ. ಬೇಕು ಅಂತ ಸಂಪತ್ತನ್ನ ಬಯಸಿರ್ತೀವಿ, ಸಂತಾನವನ್ನ ಬಯಸಿರ್ತೀವಿ. ಬಯಸಿದ ಕೂಡಲೇ ಸಂಪತ್ತು ಬರುತ್ತೆ ಅಂತಿಲ್ವಾ? ಅಥವಾ ಬಯಸಿದ ಕೂಡಲೇ ಸಂತಾನ ಬರುತ್ತೆ ಅಂತಿಲ್ಲ. ಅಥವಾ ನಾವು ಬಯಸಿದ ಕೂಡಲೇ ಸಂಪತ್ತು ಸಂತಾನ ಬಂದ ಮಾತ್ರಕ್ಕೆ ಆ ಸಂಪತ್ತಿನಿಂದ ನನಗೆ ಒಳ್ಳೇದಾಗಿ ಆಗತ್ತೆ? ಯಾರಿಗ್ ಗೊತ್ತು? ಅಥವಾ ನಾನು ಬಯಸಿದ ಸಂತಾನದಿಂದ ನನಗೆ ಒಳ್ಳೇದಾಗಿ ಆಗತ್ತೆ? ಗೊತ್ತಿಲ್ಲ. ಅಲ್ವಾ? ಅಥವಾ ರೋಗ ರುಜಿನಗಳು ಬರುವಂತ ಸಾಧ್ಯತೆ ಇದ್ದೇ ಇರತ್ತೆ ಅಲ್ವಾ? ಹಾಗಾಗಿ ನಮ್ಮ ಬೇಕು ಎಂಬ ಬಯಕೆ ಅಥವಾ ಬೇಡ ಎಂಬ ತಿರಸ್ಕಾರ, ಇದ್ಯಾವುದು ನಾವು ಅಂದುಕೊಳ್ಳೋದೇ ತಪ್ಪು. ಯಾಕಂತ ಹೇಳಿ ನಮ್ಮ ಕೈಯಲ್ಲಿ ಇಲ್ಲ ಅಲ್ವಾ? ನಾವು ಅಂದುಕೊಂಡಿದ್ದೆಲ್ಲವೂ ನಮ್ಗೆ ಸಿಗೋದು ಇಲ್ಲ, ಅಥವಾ ಸಿಕ್ಕಿದ ಕೂಡಲೇ ಅದರಿಂದ ಒಳ್ಳೇದಾಗೋದು ಇಲ್ಲ. ನಾವು ಬೇಡ ಅಂತ ಅಂದ್ಕೊಂಡಿದ್ದೆಲ್ಲ ನಮಗೆ ಸೇರದೇ ಇರೋದು ಇಲ್ಲ, ಅಥವಾ ಸೇರದೇ ಇದ್ದದ್ರಿಂದ ನಮ್ಗೆ ಅದರಿಂದ ಒಳ್ಳೇದಾಗಿ ಆಗತ್ತೆ ಅಂತೇನಿಲ್ಲ. ಹಾಗಾಗಿ ಇದು ಯಾವುದು ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಅಂದ್ರೆ ಒಟ್ಟು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾವು ಒಳ್ಳೆಯದ ಒಂದು ಕೂಡಲೇ ಹಿಕ್ಕೋದು, ಕೆಟ್ಟದ್ದು ಒಂದು ಕೂಡಲೇ ಕುಗ್ಗೋದು, ಈ ರೀತಿಯಲ್ಲಿ ಯಾವುದು ಕೂಡ ಆಗಬಾರದು ಅನ್ನೋದು ಅಭಿಪ್ರಾಯ. ಅಂದ್ರೆ ಲೌಕಿಕ ವಿಷಯಗಳನ್ನ ಅನುಭವಿಸೋದೇ ತಪ್ಪು ಅನ್ನೋ ಅಭಿಪ್ರಾಯದಲ್ಲಿ ಕೃಷ್ಣ ಇಲ್ಲ. ವಿಷಯ ಪದಾರ್ಥಗಳನ್ನ ಅನುಭವಿಸಿದರೂ ಕೂಡ ಅದು ಧಾರ್ಮಿಕವಾಗಿರಬೇಕು, ಅಧಾರ್ಮಿಕವಾಗಿರಬಾರದು. ಆಗ್ಲೇ ಹಿಂದೆ ಹೇಳಿದಂತೆ ಪತಿ ತನ್ನ ಪತ್ನಿಯನ್ನ ವಹಿಸೋದಿರಬಹುದು, ಪತ್ನಿ ತನ್ನ ಪತಿಯನ್ನ ವಹಿಸೋದಿರಬಹುದು, ಇದು ತಪ್ಪಲ್ಲ. ಅದೇ ಒಬ್ಬ ಪುರುಷ, ಒಬ್ಬ ಗಂಡ ಮತ್ತೊಬ್ಬ ಪತ್ನಿಯನ್ನ, ಮತ್ತೊಬ್ಬರ ಹೆಂಡತಿಯನ್ನ ಬಯಸುವಂಥದ್ದು, ಒಬ್ಬ ಹೆಂಡತಿ ಮತ್ತೊಬ್ಬರ ಪತಿಯನ್ನ ಬಯಸುವುದು, ಹೀಗೆ ಅಧಾರ್ಮಿಕತೆ ಬೇಕಾದಷ್ಟೇ ಇರತ್ತೆ. ಒಂದು ಉದಾಹರಣೆ ಕೊಟ್ಟಿರುವಂತದ್ದು. ಅಥವಾ ನಾನು ಪ್ರಾಮಾಣಿಕವಾಗಿ ದುಡಿದಂತ ದುಡ್ಡು ಸಂಪತ್ತು ಅದು ನನ್ನಲ್ಲಿ ಉಳಿಬೇಕು, ಅದರಿಂದ ನಾನು ಒಳ್ಳೇದ್ ಮಾಡ್ಬೇಕು, ಅದರಿಂದ ನಾನು 10 ಒಳ್ಳೆ ಕೆಲಸ ಮಾಡಬೇಕು, 4 ಜನರಿಗೆ ಉಪಕಾರ ಮಾಡಬೇಕು ಅಂತ ಬಯಸೋದು ತಪ್ಪಲ್ಲ. ಯಾರೋ ಮತ್ತೊಬ್ಬರ ತಲೆ ಒಡೆದು ನಾನೇನು ಮಾಡಬೇಕು ಅಂತ ಬಯಸೋದು ತಪ್ಪಾಗತ್ತೆ. ಹೀಗೆ ಒಬ್ಬ ವಿದ್ಯಾರ್ಥಿ ನಾನು ನನ್ನ ಪರಿಶ್ರಮದಿಂದ ಮೇಲೆ ಬರಬೇಕು ಅಂತ ಬಯಸೋದು ತಪ್ಪಲ್ಲ. ಅದೇ ನಾನು ವಾಮ ಮಾರ್ಗದಲ್ಲಿ ಏನೋ ಕಳ್ಳತನ ಮಾಡಿ ಕಾಪಿ ಹೊಡೆದು ನಾನು ಒಳ್ಳೆ ಅಂಕಗಳನ್ನು ತೆಗಿಬೇಕು ಅಂತ ಬಯಸೋದು ತಪ್ಪಾಗತ್ತೆ. ಹಾಗೆ ಬಯಕೆ ಇದೆಯಲ್ಲ, ಅದು ಬಯಕೆ ತಪ್ಪಲ್ಲ. ಬಯಕೆ ಹಿಂದೆ ಇರತಕ್ಕಂಥ ಭಾವನೆ ಎಂಥದ್ದು ಅನ್ನೋದ್ರ ಮೇಲೆ ನಮ್ಮ ಬಯಕೆ ಸರಿಯೋ ತಪ್ಪೋ ಅನ್ನೋದು ತೀರ್ಮಾನವಾಗತ್ತೆ.
ಆ ತೀರ್ಮಾನವನ್ನು ದೇವರು ಮಾಡಿ ಅದಕ್ಕೆ ಅನುಗುಣವಾಗಿರತಕ್ಕಂಥ ಸುಖವನ್ನು ಅಥವಾ ನಮ್ಮ ಬಯಕೆಗೆ ಅನುಗುಣವಾಗಿರತಕ್ಕಂಥ ದುಃಖವನ್ನ ಭಗವಂತ ಕೊಡ್ತಕ್ಕಂಥದ್ದು. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಭುಂಜಾನೋಪಿ ಕಾಮಾನ ಮರ್ಯಾದಾಂನ ತರೆ ಕ್ವಚಿತ್. ಅಂದ್ರೆ ಒಂದು ಮರ್ಯಾದ, ಒಂದು ಗೆರೆ, ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ನಾವೆಷ್ಟೇ ಕಾಮಿತ ಪದಾರ್ಥಗಳನ್ನ ಬಯಸಿದರೂ ಕೂಡ, ಅನುಭವಿಸಿದರೂ ಕೂಡ ಆ ಪರಿಧಿಯನ್ನ ಮೀರಬಾರದು. ಉದಾಹರಣೆಗೆ, ಒಬ್ಬ ಪತಿ ತನ್ನ ಪತ್ನಿಯ ಜೊತೆಗೆ ಸುಖವನ್ನ ಪಡೆಯುವಂಥದ್ದು ತಪ್ಪಲ್ಲ. ಹಾಗಂತ ಹೇಳಿ ಸಂಧ್ಯಾಕಾಲದಲ್ಲೋ ಅಥವಾ ನಿಷಿದ್ಧ ದಿವಸಗಳಲ್ಲೋ ಸುಖವನ್ನ ಪಡೆಯುವಂಥದ್ದು ತಪ್ಪು ಅಲ್ವಾ? ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆಗಿರತಕ್ಕಂಥ ಬಯಕೆ. ಊಟ ಮಾಡೋದು ತಪ್ಪಲ್ಲ, ನಾನು ಊಟ ಮಾಡೋದು ತಪ್ಪಲ್ಲ. ಹಾಗಂತ ಹೇಳಿ ಸಂಧ್ಯಾಕಾಲದಲ್ಲಿ ಊಟ ಮಾಡ್ತೀನಿ ಅಥವಾ ಸ್ನಾನ ಮಾಡದೆ ನಾನು ಆಹಾರವನ್ನು ತೆಗೆದುಕೊಳ್ತೇನೆ, ದೇವರಿಗೆ ಸಮರ್ಪಣೆಯನ್ನ ಮಾಡದೆ ತೆಗೆದುಕೊಳ್ತೇನೆ ಅಂತ ತಪ್ಪಾಗತ್ತೆ. ಹೀಗೆ ಪ್ರತಿಯೊಂದು ಅಷ್ಟೇ ಮರ್ಯಾದಾಂನ ತರೆ ಕ್ವಚಿತು. ಅದಕ್ಕೊಂದು ಗೆರೆ ಅಂತ ಇರುತ್ತೆ, ಅದಕ್ಕೊಂದು ಪರಿಮಿತಿ ಅಂತ ಇರುತ್ತೆ. ನಾವು ಯಾವುದೇ ವಿಷಯ ಪದಾರ್ಥಗಳನ್ನ ಅನುಭವಿಸಿದರೂ ಕೂಡ ಆ ಒಂದು ಎಲ್ಲೆಯನ್ನ, ಆ ಒಂದು ಗಡಿಯನ್ನ, ಆ ಒಂದು ಬಾರ್ಡರ್ ಅನ್ನ ದಾಟಬಾರದು ಅನ್ನೋದನ್ನ ಭಾಗವತಾದಿ ಗ್ರಂಥಗಳು ಕೂಡ ಹೇಳುವಂಥದ್ದು. ಸಮುದ್ರವದ್ ಧರ್ಮಮಯೀ ನಾಸೋಕಾಮೀಸ ಉಚ್ಯತೆ ಕೇತಿ ಕುತ್ಸಿತವಾಚಿ ಸ್ಯಾತ್. ಅಲ್ಲಿ ಆಚಾರ್ಯರು ತಮ್ಮ ಭಾಷ್ಯ ತಾತ್ಪರ್ಯಾದಿಗಳಲ್ಲೂ ಉಲ್ಲೇಖ ಮಾಡ್ತಾರೆ. ಕಾಮ ಅಂತಿದೆಯಲ್ಲ, ಕ ಅಂತ ಹೇಳಿದ್ರೆ ಕುತ್ಸಿತವಾಚಿ, ಕಾಮ ಎಂಬುವಲ್ಲಿ ಕ ಅಂತಿದೆ. ಕ ಇತಿ ಕುತ್ಸಿತವಾಚಿ ಸ್ಯಾತ್. ಕ ಎಂಬುವಲ್ಲಿ ಇರತಕ್ಕಂತಹ, ಕಾಮ ಎಂಬುವಲ್ಲಿ ಇರತಕ್ಕ ಮೊದಲನೇ ಅಕ್ಷರ ಕ. ಕ ಅನ್ನೋದು ಕುತ್ಸಿತ, ಕೆಟ್ಟದ್ದು ಅಂತ ಅರ್ಥ. ಕುತ್ಸಿತಂ ಮಾನಮೇವತು, ಕೆಟ್ಟ ಒಂದು ಬಯಕೆ ಅಂತ ಅರ್ಥ. ಕಾಮೋ ಮೋಕ್ಷ ವಿರೋಧಿ ಸ್ಯಾತ್ ನ ಸರ್ವೇಚ್ಛಾ ವಿರೋಧಿನಿ. ಅಲ್ಲಿಗೆ ಕ ಅಂತ ಹೇಳಿದ್ರೆ ಕೆಟ್ಟದಾದ ಬಯಕೆಗಳು, ಅಂದ್ರೆ ಕೆಟ್ಟ ಬಯಕೆಗಳು ನಮಗಿರಬಾರದು. ಮೋಕ್ಷಕ್ಕೆ ವಿರೋಧಿಯಾಗಿರುವಂತಹ ಬಯಕೆ ನಮಗಿರಬಾರದು. ನಾನು ಭಗವಂತನ ಅನುಗ್ರಹವನ್ನ ಪಡೆಯಬೇಕು, ನಾನು ಮೋಕ್ಷವನ್ನ ಪಡಿಬೇಕು, ಬದುಕಿದ್ದಷ್ಟು ದಿವಸ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆಯ ಸ್ಥಾನಮಾನವನ್ನ ಪಡಿಬೇಕು, ನಾವು ಧಾರ್ಮಿಕ ಮಾರ್ಗದಲ್ಲಿ ಇರಬೇಕು, ಎಂದೆಂದಿಗೂ ತಪ್ಪು ದಾರಿಯನ್ನು ತುಳಿಬಾರದು, ಗುರು ಹಿರಿಯರಿಗೆ ಗೌರವಿಸಬೇಕು. ಇದೆಲ್ಲ ಒಳ್ಳೆ ಬಯಕೆಗಳೇ. ಹಾಗಾಗಿ ನಮ್ಮ ಏನು ಧರ್ಮಶಾಸ್ತ್ರಗಳು ಅಂತಿದ್ದಾವೆ, ಈ ರೀತಿಯಲ್ಲಿ ಇರಬೇಕು, ಈ ರೀತಿಯಲ್ಲಿ ಇರಬಾರದು ಅಂತ ನಮಗೆ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಧರ್ಮಶಾಸ್ತ್ರಗಳು ಅಥವಾ ಧರ್ಮಶಾಸ್ತ್ರವನ್ನ ಓದಿರುವಂತ ಮಹಾತ್ಮರು ಹಾಕಿಕೊಂಡ ಒಂದು ಮಾರ್ಗದರ್ಶನ, ಅದನ್ನ ಮೀರೋದು ತಪ್ಪು. ಅದು ಕಾಮ, ಕೆಟ್ಟ ಬಯಕೆ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಬಯಕೆಗಳೆಲ್ಲವೂ ಕೂಡ ತಪ್ಪಲ್ಲ. ಆ ಬಯಕೆ ಹಿಂದಿಗಿರತಕ್ಕಂಥ ಭಾವನೆ ಕೆಟ್ಟದ್ದಾಗಿದ್ರೆ ಬಯಕೆ ತಪ್ಪಾಗತ್ತೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತೂ ಬಯಕೆಯಿಂದಾಗಿ ನಮ್ಮಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ವ್ಯತ್ಯಾಸಗಳು, ಏರುಪೇರುಗಳು ಆಗಬಾರದು ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅದಕ್ಕೆ ಕೊಡತಕ್ಕಂಥ ಒಂದು ಉದಾಹರಣೆ, ಸಮುದ್ರಂ ಆಪಹ ಪ್ರವಿಶಂತಿ ಯದ್ವತು. ಆ ಸಮುದ್ರಕ್ಕೆ ನೀರು ಹೇಗೆ ಸೇರತ್ತೋ ಹಾಗೆ ಒಬ್ಬ ವ್ಯಕ್ತಿಗೆ ಒಳ್ಳೆಯದು ಬಂದು ಸೇರುತ್ತೆ, ಕೆಟ್ಟದ್ದು ಬಂದು ಸೇರಿಸುತ್ತೆ. ತಾನು ಬಯಸಿದ್ದು ಸೇರಬಹುದು, ಸೇರದೇ ಇರಬಹುದು, ಬಯಸದೇ ಇದ್ದದ್ದು ಸೇರಬಹುದು, ಸೇರದೇ ಇರಬಹುದು. ಆ ಸಂದರ್ಭಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವಿಚಲಿತನಾಗಬಾರದು. ಅಹಂಕಾರವನ್ನ ಪಡುವಂಥದ್ದು, ವಿಪರೀತ ದುಃಖವನ್ನ ಪಡುವಂಥದ್ದು, ಮತ್ತೊಬ್ಬನಿಗೆ ನಿಂದನೆಯನ್ನ ಮಾಡತಕ್ಕಂಥದ್ದು, ಈ ರೀತಿಯಾಗಿರುವಂತಹ ವ್ಯತ್ಯಾಸಗಳು ಯಾವ ವ್ಯಕ್ತಿಯಲ್ಲಿ ಕಾಣೋದಿಲ್ವೋ ಸಹ ಶಾಂತಿ ಮಾಪ್ನೋತಿ. ಅವನು ಶಾಂತಿಯನ್ನ, ಶಾಂತಿ ಅಂದ್ರೆ ಹಿಂದಿನ ಅರ್ಥವನ್ನು ಹೇಳಿದ್ದೇನೆ, ಶಮ್ ಅಂದ್ರೆ ಸುಖ, ಅದರ ಅಂತ, ಸುಖದ ತುತ್ತ ತುದಿ ಅಂದ್ರೆ ಅದು ಮೋಕ್ಷ ಸುಖ. ಅಂದ್ರೆ ಮರಣಾನಂತರದಲ್ಲಿ ಮೋಕ್ಷ ಸುಖವನ್ನ ಪಡಿತಾನೆ, ಮರಣ ಬರುವವರೆಗೂ ಸುಖ ಜೀವನವನ್ನು ನಡೆಸ್ತಾನೆ. ಈ ಲೋಕದಲ್ಲೂ ಸುಖ ಸಿಗತ್ತೆ, ಪರಲೋಕದಲ್ಲೂ ಕೂಡ ಸುಖ ಸಿಗತ್ತೆ. ಆದರೆ ಕಾಮಕಾಮಿ ಆಗ್ಬೇಕಾದ್ರೆ, ಕಾಮಕಾಮಿ ಅಂದ್ರೆ ಕೆಟ್ಟ ವಸ್ತುಗಳನ್ನ, ಬಯಸಬಾರದನ್ನ ಬಯಸುವವನು, ಧರ್ಮಕ್ಕೆ ವಿರುದ್ಧವಾದಂತಹ ಅಧಾರ್ಮಿಕ ವಿಷಯಗಳನ್ನ ಬಯಸ್ತಕ್ಕಂಥ ವ್ಯಕ್ತಿ ನಾ ಅಂದ್ರೆ ಶಾಂತಿ ನ ಆಪ್ನೋತಿ, ಶಾಂತಿಯನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಯಾರು ಒಳ್ಳೆಯ ಬಯಕೆ ಬೆನ್ನ ಹತ್ತಿರ್ತಾರೋ ಅವರಿಗೆ ಒಳ್ಳೇದಾಗತ್ತೆ. ಯಾರು ಕೆಟ್ಟ ಬಯಕೆ ಬೆನ್ನನ್ನ ಹತ್ತಿರ್ತಾರೋ ಅವರಿಗೆ ಐಹಿಕವಾಗಿಯೂ ಪಾರತ್ರಿಕವಾಗಿಯೂ ಒಳ್ಳೆಯದಾಗುವುದಿಲ್ಲ ಅನ್ನೋದು ಅಭಿಪ್ರಾಯ. ಅಲ್ಲಿಗೆ ಕೃಷ್ಣ ನಮಗೆ ಕೊಟ್ಟಂತ ಒಂದು ಮಾರ್ಗದರ್ಶನ, ಬಯಕೆ ಇರಬೇಕು, ಆ ಬಯಕೆ ಇತಿಮಿತಿಗಳನ್ನ ಮೀರಬಾರದು, ಆ ಬಯಕೆ ಒಂದು ಗಡಿಯನ್ನ ದಾಟಬಾರದು, ಅದು ಧಾರ್ಮಿಕವಾಗಿರ್ಬೇಕು. ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳು. ನಾವು ಧರ್ಮ ಮೊದಲು ಬರೋದು ನೋಡಿ, ಧರ್ಮ, ಆಮೇಲೆ ಅರ್ಥ, ಮೂರನೇದು ಕಾಮ, ಮೋಕ್ಷ ಕೊನೆಯದು ಪುಣ್ಯ ಪುರುಷಾರ್ಥ. ಅಂದ್ರೆ ಈ ಅರ್ಥ ಅಂದ್ರೆ ಸಂಪತ್ತು, ಸಂಪತ್ತನ್ನ ನಾವೇನು ಸಂಪಾದಿಸ್ತೇವೆ ಅದು ಧಾರ್ಮಿಕ ಮಾರ್ಗದಲ್ಲಿ, ಅಂದ್ರೆ ಪ್ರಾಮಾಣಿಕ ಮಾರ್ಗದಲ್ಲಿ ನಾವು ಸಂಪತ್ತನ್ನ ಸಂಪಾದಿಸ್ಬೇಕು. ದುಡ್ಡು ಸಂಪಾದನೆ ಮಾಡೋದೇ ಗುರಿ ಅಂತ ಇಟ್ಕೊಂಡು ಹೇಗೇಗೋ ಸಂಪಾದನೆ ಮಾಡ್ಬಿಟ್ರೆ ತಪ್ಪಾಗತ್ತೆ ಅಲ್ವಾ? ನಮಗೆ ಗುರಿ ಮುಖ್ಯ ಅಷ್ಟೇ ಆಗಬಾರದು.
ಗುರಿಯ ಜೊತೆಗೆ ಆ ಗುರಿಯನ್ನ ಮುಟ್ಲಿಕ್ಕೆ ನಾವು ಸಾಗುವಂತ ಮಾರ್ಗ ಅದು ಯಾವುದು ಅನ್ನೋದು ಮುಖ್ಯವಾಗಿರುತ್ತೆ. ಬರೀ ಅರ್ಥವನ್ನ ಸಂಪಾದಿಸೋದೇ ಗುರಿ ಆಗ್ಬಾರ್ದು. ಆ ಅರ್ಥವನ್ನ ಸಾರ್ಥಕವಾದ ಪ್ರಾಮಾಣಿಕವಾದ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಮಾರ್ಗ ಮತ್ತು ಗುರಿ ಎರಡು ಮುಖ್ಯವಾಗಿರುತ್ತೆ. ಹಾಗೆ ಕಾಮ ಅದು ಕೂಡ ಒಂದು ಪುರುಷಾರ್ಥ. ಕಾಮ ಅಂದ್ರೆ ನಮ್ಮ ಬಯಕೆಗಳು. ಬಯಕೆಯನ್ನ ಪೂರೈಸಿಕೊಳ್ಳೋದೇ ಮುಖ್ಯ ಅಲ್ಲ, ಆ ಬಯಕೆಗಳನ್ನ ಧರ್ಮದ ಹಿನ್ನೆಲೆಯಲ್ಲಿ ನಾವು ಸಂಪಾದನೆ ಮಾಡಬೇಕು. ಕೆಟ್ಟ ಬಯಕೆಗಳನ್ನ ನಾವು ಹೊಂದಬಾರದು. ಧಾರ್ಮಿಕವಾದ ಕಾಮ ನಮಗಿರಬೇಕು ಹೊರತು ಅಧಾರ್ಮಿಕವಾದ ಕೆಟ್ಟ ಬಯಕೆಗಳು ನಮಗಿರಬಾರದು. ಅದಕ್ಕೋಸ್ಕರವಾಗಿ ಪುರುಷಾರ್ಥಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಧರ್ಮ, ಆಮೇಲೆ ಅರ್ಥಕಾಮ. ಯಾಕಂದ್ರೆ ಧಾರ್ಮಿಕವಾದ ಧರ್ಮದ ಹಿನ್ನೆಲೆಯಲ್ಲಿ ನಾವು ಅರ್ಥವನ್ನ ಕಾಮವನ್ನ ಪಡೆದ್ವಿ ಅಂತ ಆದ್ರೆ, ಅರ್ಥ ಅಂದ್ರೆ ಸಂಪತ್ತು, ಕಾಮ ಅಂದ್ರೆ ನಮ್ಮ ಬಯಕೆಗಳನ್ನ ನಾವು ಪಡೆದ್ವಿ ಅಂತ ಆದ್ರೆ, ಪಡೆಯುವ ಪ್ರಯತ್ನದಲ್ಲಿ ಇದ್ದೇವೆ ಅಂತಾದ್ರೆ ಖಂಡಿತವಾಗಿ ಕೊನೆಯದಾಗಿರತಕ್ಕಂಥ ಮೋಕ್ಷ ಸಿಗತ್ತೆ. ಸ ಶಾಂತಿ ಮಾಪ್ನೋತಿ. ಇಲ್ಲದೆ ಹೋದ್ರೆ ನಾವು ಧರ್ಮವನ್ನ ಬಿಟ್ಟು ಧರ್ಮವನ್ನ ದೂರ ಸರಿಸಿ ಅಧಾರ್ಮಿಕ ಮಾರ್ಗದಿಂದ ಅರ್ಥಕಾಮಗಳನ್ನ ಸಂಪಾದನೆ ಮಾಡಿದ್ವಿ ಅಂತಾದ್ರೆ ನ ಶಾಂತಿ ಮಾಪ್ನೋತಿ. ನೆಮ್ಮದಿಯನ್ನ ಈ ಜೀವನದಲ್ಲೂ ನೆಮ್ಮದಿಯನ್ನ ಪಡಲಿಕ್ಕೆ ಸಾಧ್ಯವಿಲ್ಲ. ಈ ಜೀವನವನ್ನ ಮುಗಿಸಿದ ನಂತರದಲ್ಲೂ ಕೂಡ ಉತ್ತಮ ಲೋಕಗಳನ್ನ ಮತ್ತು ಅತ್ಯುತ್ತಮ ಲೋಕವಾದ ಮೋಕ್ಷವನ್ನ ಪಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಕೃಷ್ಣ ಇಲ್ಲಿ ಕಡಾಖಂಡಿತವಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾನೆ. ಇದರ ಅನ್ವಯ ಅರ್ಥವನ್ನು ನೋಡೋಣ. ಆಪೂರ್ಯಮಾಣಂ, ನಿರಂತರವಾಗಿ ನೀರಿನಿಂದ ತುಂಬಿದರೂ ಅಚಲ ಪ್ರತಿಷ್ಠಂ, ಕದಲದೆ ಏಕಪ್ರಕಾರದಲ್ಲಿ ನಿಂತಿರುವಂತಹ ಸಮುದ್ರವನ್ನು ಅಥವಾ ಒಂದು ಕಡಲನ್ನು, ಆಪಹ ನೀರು, ಯದ್ವತ್ ಹೇಗೆ, ಪ್ರವಿಶಂತಿ, ಬರೀ ವಿಶಂತಿ ಅಂತ ಹೇಳ್ತಾ ಇಲ್ಲ ಕೃಷ್ಣ ಅಲ್ಲಿ, ಅದನ್ನು ಗಮನಿಸ್ಬೇಕು. ಪ್ರವಿಶಂತಿ ಚೆನ್ನಾಗಿ, ಅಂದ್ರೆ ಪ್ರಕರ್ಷೇಣ ಚೆನ್ನಾಗಿ ಬಂದು ಸೇರ್ತಾ ಇರತ್ತೆ. ಅದು 10 ನದಿಗಳ ನೀರು, ಮಳೆ ನೀರು, ಬೇರೆ ಬೇರೆ ತರ ಕಾಲುವೆ, ಸರೋವರ, ಜಲಪಾತ ಎಲ್ಲ ನೀರು ಬಂದು ಸೇರ್ತಾ ಇರತ್ತೆ. ಪ್ರವಿಶಂತಿ ಚೆನ್ನಾಗಿ ಬಂದು ಸೇರ್ತಾ ಇರತ್ತೆ. ತದ್ವತ್ ಹಾಗೆಯೇ ಎಂ ಯಾವ ಸಾಧಕನನ್ನು ಸರ್ವೇ ಎಲ್ಲಾ ರೀತಿಯಾಗಿರುವಂತ ಕಾಮಾಹ ಅಂದ್ರೆ ಕಾಮಿತವಾದ ವಸ್ತುಗಳು, ವಿಷಯ ಪದಾರ್ಥಗಳು ಅದು ಪ್ರವಿಶಂತಿ ಸೇರುತ್ತವು. ಅಂದ್ರೆ ಸಮುದ್ರಕ್ಕೆ ನೀರು ಹೇಗೆ ಸರತ್ತೋ ಹಾಗೆ ವಿಷಯ ಪದಾರ್ಥಗಳು ಯಾವ ಸಾಧಕನಿಗೆ ಹೋಗಿ ಸೇರುತ್ತದೆ ಅಂದ್ರೆ ಅರ್ಥ ಏನು? ಸಮುದ್ರಕ್ಕೆ ನೀರು ಸೇರಿದಾಗ ಸಮುದ್ರದಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ವ್ಯತ್ಯಾಸಗಳಾಗೋದಿಲ್ಲ, ಏರುಪೇರುಗಳಾಗೋದಿಲ್ಲ. ಹಾಗೆ ಲೌಕಿಕ ಪದಾರ್ಥಗಳು ಲೌಕಿಕ ಪದಾರ್ಥಗಳು, ವಿಷಯ ಪದಾರ್ಥಗಳು ಅಂತ ಹೇಳ್ತೀವಿ. ಆ ವಿಷಯ ಪದಾರ್ಥಗಳು ಒಬ್ಬ ವ್ಯಕ್ತಿಗೆ ಬಂದು ಸೇರಿದರೂ ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಆಗಬಾರದು. ಅದನ್ನ ಹೇಳ್ತಾ ಇರೋದು ಕೃಷ್ಣ ಇಲ್ಲಿ. ತದ್ವತ್ ಹಾಗೆಯೇ ಎಂ ಯಾವ ಸಾಧಕನನ್ನು ಸರ್ವೇ ಎಲ್ಲಾ ರೀತಿಯಾದಂತಹ ಕಾಮಾಹ ವಿಷಯಗಳು ಪ್ರವಿಶಂತಿ ಸೇರುತ್ತವೋ ಸಹ ಅವನು ಶಾಂತಿಂ, ಶಂ ಅಂದ್ರೆ ಸುಖ, ಅದರ ಅಂತ ಸುಖದ ತುದಿ ಮೋಕ್ಷ ಸುಖವನ್ನು ಮತ್ತು ಈ ಲೋಕದಲ್ಲಿ ಬದುಕಿದಿಷ್ಟು ದಿವಸ ಈ ಲೋಕದಲ್ಲಿ ಶಾಂತಿಯ ಜೀವನ, ನೆಮ್ಮದಿಯ ಜೀವನವನ್ನು ಆಪ್ನೋತಿ ಪಡೆಯುತ್ತಾನೆ. ಆದರೆ ಕಾಮಕಾಮಿ ವಿಷಯ ಪದಾರ್ಥಗಳನ್ನು ಬಯಸುವವನು ಅಂದ್ರೆ ಕೆಟ್ಟ ರೀತಿಯಲ್ಲಿ ಬಯಸ್ತಕ್ಕಂಥವನು ನ ಶಾಂತಿ ಆಪ್ನೋತಿ, ಮುಕ್ತಿಯನ್ನ ಪಡೆಯಲಾರ. ಅಂದ್ರೆ ಯಾರು ಧಾರ್ಮಿಕವಾಗಿ ವಿಷಯ ಪದಾರ್ಥಗಳನ್ನ ಅನುಭವಿಸ್ತಾನೆ, ವಿಷಯ ಪದಾರ್ಥಗಳನ್ನ ಅನುಭವಿಸಿದರೂ ಅದರಿಂದ ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ, ವಿಪರೀತ ಆಸಕ್ತನಾಗೋದಿಲ್ಲ, ಕೋಪಗೊಳ್ಳೋದಿಲ್ಲ, ಸಮಸ್ಥಿತಿಯಲ್ಲಿ ಯಾರಲ್ಲಿ ಇರ್ತಾನೋ ಅವನು ಶಾಂತಿ ಪಡಿತಾನೆ. ಯಾರು ಅಧಾರ್ಮಿಕನಾಗಿದ್ದು ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾನೋ ಅವನು ಶಾಂತಿಯನ್ನ, ಮೋಕ್ಷವನ್ನ ಪಡೆಯೋದಿಲ್ಲ ಅನ್ನೋದು ಇದರ ಒಟ್ಟ ಅಭಿಪ್ರಾಯ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತೋ ತದ್ವತ್ ಕಾಮಾ ವಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ. ಶ್ರೀಕೃಷ್ಣಾರ್ಪಣಮಸ್ತು.